1 ಲೀಟರ್ ನೀರಿಗೆ ನೀವು ಸ್ಪ್ರೇಗಾದರೆ 1 ಲೀಟರ್ ನೀರಿಗೆ 2 ರಿಂದ 3 ml, ಡ್ರೆಂಚ್ ಮಾಡ್ತೀರಾ ಅಂದರೆ 5 ರಿಂದ 6 ml. ಸೊ ಇಲ್ಲೊಂದು ರೈತರು ತಪ್ಪು ಮಾಡಬಾರ್ದು ಯಾವುದನ್ನ ಅಂತಂದರೆ, ಇದನ್ನ ಭಾರಿ ಡೇಂಜರ್ ಸರ್. ಇದು ಯಾವ ಥರ ಡೇಂಜರ್ ಅಂದರೆ, ಇದನ್ನ ಬಳಸೋ ವಿಧಾನದಲ್ಲಿ ಸ್ಪ್ರೇ ಟೈಮಲ್ಲಿ ಹೆಚ್ಚು ಕಡಿಮೆ ಆದರೆ ಗಿಡಗಳೇ ಬರ್ನ್ ಆಗಿ ಹೋಗ್ತವೆ. ಹೆವಿ ಇದ್ರಾಗೆ ನಿಮಗೆ ಯೂರಿಯಾ ಕಂಟೆಂಟ್ಸ್ ಇರೋದ್ರಿಂದ ನಾವು ನಮ್ಮ ಲಿಮಿಟ್ ಬಿಟ್ಟು ನಾವು ಜಾಸ್ತಿ ಹಾಕಿ ನಾವು ಸ್ಪ್ರೇ ಮಾಡ್ತೀವಿ. 4 ದಿನಕ್ಕೆ ಬರೋದು 2 ದಿನಕ್ಕೆ ಬರಲಿ ಅನ್ನೋದ್ಬಿಟ್ಟು ಜಾಸ್ತಿ ಹಾಕಿ ಸ್ಪ್ರೇ ಮಾಡಿದಾಗ ಗಿಡನೇ ಬರ್ನ್ ಆಗಿ ಹೋಗ್ತಾವೆ ಸರ್. ಹೆವಿ ಸ್ಟ್ರಾಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ರೈತರು ಇದನ್ನ ಲಿಮಿಟಲ್ಲೇ ಬಳಸ್ಬೇಕು ಸರ್. ಇದನ್ನ ನೀವು ಭೂಮಿ ಕೊಡ್ತೀರ ಅಂದಾಗ ಸ್ವಲ್ಪ ವ್ಯತ್ಯಾಸ ಹೆಚ್ಚು ಕಡಿಮೆ ಆದರೂ ತಡ್ಕೊಳ್ಳುತ್ತೆ ಭೂಮಿ. ನೀವು ಸ್ಪ್ರೇಗೆ ಅಂದಾಗ ನಿಮಗೆ ಗಿಡಗಳೇ ಬರ್ನ್ ಆಗಿ ಹೋಗ್ತವೆ. ಏನೆಲ್ಲ ಬೆನಿಫಿಟ್ ಆಗ್ತದೆ ಮಣ್ಣಿಗೆ ಮತ್ತೆ ಬೆಳೆಗಳಿಗೆ ಅಂದಾಗ ಸರ್, ಬೆಳೆಗಳಿಗೆ ಬಂದಾಗ ಇದು ತುಂಬಾ ವಿಪರೀತ ಮಳೆ ಆಗಿ ಅಥವಾ ಏನೋ ಒಂದು ಹಳದ ಪಕ್ಕದಲ್ಲೇ ಇರ್ತೋ ಹೊಳೆ ಪಕ್ಕದಲ್ಲಿ ತೋಟಗಳಿದ್ದಾಗ ಆ ತುಂಬಾ ಹಳದಿ ಕಲರ್ ಆಗಿರ್ತಾವ ಸರ್. ಯೆಲ್ಲೋ ಕಲರ್ ಬರ್ತವೆ ಗಿಡಗಳು ಅಥವಾ ಯಾವುದೋ ಬೆಳೆ ಬೆಳಿಲಿ. ತುಂಬಾ ಅಂದ್ರೆ ತುಂಬಾ ಬೇಗನೆ ಇದು ಗ್ರೀನಿಸ್ ಬರ್ಲಿಕ್ಕೆ ಸಹಾಯ ಮಾಡ್ತದೆ. ತುಂಬಾ ಗ್ರೀನಿಸ್ ಬರ್ತದೆ ಅಂದ್ರೆ ಯೂರಿಯಾ ಕಂಟೆಂಟ್ಸ್ ಜೊತೆಯಲ್ಲಿ ಇದ್ರಾಗ ಸೂಕ್ಷ್ಮ ಪೋಷಕಾಂಶ, ಲಘು ಪೋಷಕಾಂಶ ತುಂಬಾ ದೊರೆಯುತ್ತೆ. NPK ಸಿಗುತ್ತೆ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆಯ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದಲ್ಲಿದ್ದೀನಿ. ಇವತ್ತು ಏನಪ್ಪ, ಸಾಮಾನ್ಯವಾಗಿ ಇವತ್ತು ಕೊಲ್ಲಿ ರಾಷ್ಟ್ರ ಆಗಿರ್ಬೋದು ಭಾಳಷ್ಟು ಸಮಸ್ಯೆ ಎದುರಿಸ್ತಾ ಇರೋದು ಏನಪ್ಪ ಅಂದರೆ ಯೂರಿಯಾ ಸಮಸ್ಯೆ. ಇವತ್ತು ನೋಡ್ರಿ FID 2 ಚೀಲ 1 ಚೀಲ ಅದಕ್ಕೆ ಇವನಿದ್ರು ಸಿಗ್ತಾ ಇಲ್ಲ. ಇವಾಗ ನಾವು ಏನು ಮಾಡಬೇಕಾಗೈತೆ, ಅನಿವಾರ್ಯವಾಗಿ ಸಾವಯವ ಯೂರಿಯಾ ತಯಾರ ನಾವು ಮಾಡಬೇಕಾಗೈತೆ. ಅಂಥದ್ದು ಯಾವುದಪ್ಪ ಅಂದ್ರೆ ಫಿಶ್ ಅಮಿನೋ ಆಸಿಡ್. ಈ ಫಿಶ್ ಅಮಿನೋ ನಾವು ಯಾವ ಥರ ತಯಾರು ಮಾಡಬೇಕಾಗುತ್ತೆ ಮತ್ತು ಅದು ಯಾವ ರೀತಿ ಬಳಕೆ ಮಾಡ್ಬೋದು ಅದು ಸಂಪೂರ್ಣ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಇದನ್ನು ಯಾವ ಥರ ತಯಾರು ಮಾಡ್ತಾರಂತ ನಮ್ಮ ಯುವ ರೈತರನ್ನ ಕೇಳ್ಕೊಂತ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಅದಕ್ಕಿಂತ ಮುಂಚೆ ಎಲ್ಲ ಸಮಸ್ತ ರೈತ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ಮ ಸಾವಯವ ನೈಸರ್ಗಿಕ ಕೃಷಿಕ ಶಿವನಗೌಡ ಪಾಟೀಲ್, ಗದಗ ಡಿಸ್ಟಿಕ್ಕು, ನಮ್ಮದು ರೋಣ ತಾಲೂಕು, ಬೆಳವಣಿಗೆ ಗ್ರಾಮ. ನಾವು ಇವತ್ತಿನ ದಿನ ಏನು ಮಾಹಿತಿ ಹೇಳಿಕ್ಕೆ ಹೊರಟಿದ್ದೀವಿ ಅಂದರೆ, ಫಿಶ್ ಅಮಿನೋ ಆ್ಯಸಿಡ್ ಕೊರಿಯನ್ ಪದ್ಧತಿ. ಇದನ್ನು ನಾವು ತಯಾರಿ ಮಾಡಿ ನಮ್ಮ ಮನೆಗೆ ಬಳಸಿ ಮತ್ತು ಬೇರೆ ರೈತರಿಗೆಲ್ಲ ಹಂಚುವಂಥ ಕೆಲಸ ಕೂಡ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಇದನ್ನು ಹೇಗೆ ಬಳಸಬೇಕು, ಯಾವ ಥರ ತಯಾರಿ ಮಾಡಬೇಕು ಅಥವಾ ತಯಾರಿ ಮಾಡೋಕ್ಕೆ ಆಗದೇ ಇದ್ದರೆ ನಾವು ಯಾವ ಥರ ಕಳಿಸ್ಕೊಡ್ತೀವಿ, ಅದನ್ನು ಬಳಸೋ ವಿಧಾನ, ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಸಂಪೂರ್ಣ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಸರ್, ಇದು ಬಂದುಬಿಟ್ಟು ಫಿಶ್ ಅಮಿನೋ ಆಸಿಡ್ ಅಂತ ಮಾಡ್ತೇವೆ ನಾವು. ಅಂದರೆ ಮೀನೆಣ್ಣೆ ಟಾನಿಕ್ ಅಂತ ಮಾಡ್ತಾ ಇದ್ದೀವಿ. ಸರ್, ಇದನ್ನ ಮಾಡೋ ವಿಧಾನ ಹೇಗೆ ಅಂತಂದರೆ, ನೀವು ಮೀನು ಎಷ್ಟು ತರ್ತಿರೋ ಮಾರ್ಕೆಟಲ್ಲಿ ಇದೇ ಮೀನು ಅಂತಿಲ್ಲ. ನೀವು ದೊಡ್ಡ ಮೀನನ್ನು ತೊಗೋಬೋದು, ಸಣ್ಣ ಮೀನನ್ನು ತೊಗೋಬೋದು, ಅಥವಾ ನೀವು ಮಾರ್ಕೆಟಲ್ಲಿ ಕಡಿದು ವೇಸ್ಟ್ ಅಂತ ಬಿಸಾಕ್ತಾರಲ್ಲ ಆ ಮೀನು ಕೂಡ ನೀವು ತಗೊಂಡ್ಬಿಟ್ಟು ಇದನ್ನು ಫಿಶ್ ಅಮಿನೋ ಆಸಿಡ್ ತಯಾರಿ ಮಾಡ್ಕೋಬೋದು. ಸೊ ಇದನ್ನು ಮಾಡ್ಕೊಳ್ಳೋ ಪ್ರೊಸೆಸ್ ಹೇಗೆ ಅಂತಂದರೆ, ನೀವು ಎಷ್ಟು ಪ್ರಮಾಣ ಮೀನು ಹಾಕ್ತಿರೋ ಅಷ್ಟೇ ಪ್ರಮಾಣ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲನ ಹಾಕಿ 3 ತಿಂಗಳು ಕಳೆ ಇಟ್ಟ ನಂತರ ಇದು ದ್ರಾವಣ ರೆಡಿ ಆಗುತ್ತೆ. ಅಂದ್ರೆ ಫಿಶ್ ನಾವು ಎಷ್ಟು ಇರುತ್ತೆ ಅಷ್ಟೇ ಬೆಲ್ಲ ತಗೋಬೇಕು. ಅಷ್ಟೇ. ಈಗ ಎಕ್ಸಾಂಪಲ್ 5 kg ನೀವು ಮೀನು ತಗೊಂಡ್ರಿ ಅಂದ್ರೆ 5 kg ಸಾವಯವ ಬೆಲ್ಲನ ಜಜ್ಜಿಬಿಟ್ಟು ಒಂದು ಕಂಟೈನರ್ ಅಲ್ಲಿ ಹಾಕಿ 3 ತಿಂಗಳು ಕಳೆ ಹಾಕ್ಬೇಕು ಸರ್. 3 ತಿಂಗಳ ನಂತರ ಫಿಶ್ ಎಲ್ಲ ಪೀಸ್ ಮುಗಿ ಸರ್. ಇಷ್ಟ ಹಾಕಿಬಿಟ್ಟು ಕಳೆ ಹಾಕ್ಬೇಕು. ಕಳೆ ಹಾಕಿ ತದನಂತರ ನೀವು 3 ತಿಂಗಳ ಕಂಟೈನರ್ ಅಲ್ಲಿ ಏರ್ ಟೈಟ್ ಮಾಡಿ ಇಟ್ಟಾಗ ನೀವು 3 ತಿಂಗಳ ನಂತರ ನಿಮ್ದು ಫಿಶ್ ಅಮಿನೋ ಆಸಿಡ್ ತಯಾರಿ ಆಗುತ್ತೆ. ಸೊ ಇದು ತಯಾರಿ ಮಾಡೋ ವಿಧಾನ ಆಯ್ತು. ಸೊ ಇದನ್ನ ಬಳಸೋ ವಿಧಾನ ಬಂದ್ಬಿಟ್ಟು ನಿಮ್ಗೆ 1 ಲೀಟರ್ ನೀರಿಗೆ ತಯಾರು ಮಾಡೋ ವಿಧಾನದಾಗ ಸರ್ ಇನ್ನೊಂದು, ನಾವು ಆಗ ಸುಮ್ನೆ ಒಂದು ಕಂಟೈನರ್ ಫಿಕ್ಸ್ ಮಾಡಿ ಇಡ್ಬೇಕಾ ಅಥವಾ ವಾಲ್ ಕ್ಲಾಕ್ ರೂಪದ ಏನಾದ್ರು ತಿರ್ಕೊಂತ ಇರ್ಬೇಕು? ತಿರುಗಿಸೋ ನೆಸೆಸಿಟಿ ಏನಿಲ್ಲ ಸರ್. ಏನಿಲ್ಲ, ತಿರುಗಿಸ್ಲೇಬೇಕಂತ ಏನಿಲ್ಲ. ನೀವು 15 ದಿನ 20 ದಿನಕ್ಕೆ ಒಂದ್ಸಾರಿ ಓಪನ್ ಮಾಡಿ ಸ್ವಲ್ಪ ಕಡ್ಡೆಯಿಂದ ಸ್ವಲ್ಪ ರೌಂಡ್ ಹಾಕಿ ಅಂದ್ರೆ ಮಿಕ್ಸ್ ಆಗತ್ತೆ. ಸೊ ಅಷ್ಟಕ್ಕೆ ತಿರುಗಿಸ್ಲೇಬೇಕು, ರಿಟರ್ಟ್ ಮಾಡ್ಬೇಕಂತ ಏನಿಲ್ಲ. ಸೊ ನಮ್ ಸ್ವಲ್ಪ ಮಿಕ್ಸ್ ಆಗಲಿ ಅನ್ನೋ ಉದ್ದೇಶದಿಂದ ಮಾತ್ರ ಒಂದು 15 ದಿನ ಅಥವಾ 20 ದಿನಕ್ಕೆ ಒಂದ್ಸಾರಿ ಕ್ಯಾಪ್ ತೆಗೆದ್ಬಿಟ್ಟು ಸ್ವಲ್ಪ ಕಡ್ಡೆ ಕೋಲಿಂದ ನಾವು ರಿಟರ್ಟ್ ಮಾಡಿದ್ರೆ ಆಯ್ತು ಸರ್. 3 ತಿಂಗಳ ಇಟ್ಟಾಗ ಈ ದ್ರಾವಣ ತಯಾರಾಗುತ್ತೆ ಸರ್. ಸರ್ ಬಳಕೆ ಸರ್, ಇದನ್ನ ಬಳಕೆ ಅಂತ ಬಂದಾಗ ನೀವು 1 ಲೀಟರ್ ನೀರಿಗೆ ನೀವು ಸ್ಪ್ರೇಗಾದರೆ 1 ಲೀಟರ್ ನೀರಿಗೆ 2 ರಿಂದ 3 ml, ಡ್ರೆಂಚ್ ಮಾಡ್ತೀರಾ ಅಂದರೆ 5 ರಿಂದ 6 ml. ಸೊ ಇಲ್ಲೊಂದು ರೈತರು ತಪ್ಪು ಮಾಡಬಾರ್ದು ಯಾವುದನ್ನ ಅಂತಂದರೆ, ಇದನ್ನ ಭಾರಿ ಡೇಂಜರ್ ಸರ್. ಇದು ಯಾವ ಥರ ಡೇಂಜರ್ ಅಂದರೆ, ಇದನ್ನ ಬಳಸೋ ವಿಧಾನದಲ್ಲಿ ಸ್ಪ್ರೇ ಟೈಮಲ್ಲಿ ಹೆಚ್ಚು ಕಡಿಮೆ ಆದರೆ ಗಿಡಗಳೇ ಬರ್ನ್ ಆಗಿ ಹೋಗ್ತವೆ. ಹೆವಿ ಇದ್ರಾಗೆ ನಿಮಗೆ ಯೂರಿಯಾ ಕಂಟೆಂಟ್ಸ್ ಇರೋದ್ರಿಂದ ನಾವು ನಮ್ಮ ಲಿಮಿಟ್ ಬಿಟ್ಟು ನಾವು ಜಾಸ್ತಿ ಹಾಕಿ ನಾವು ಸ್ಪ್ರೇ ಮಾಡ್ತೀವಿ. 4 ದಿನಕ್ಕೆ ಬರೋದು 2 ದಿನಕ್ಕೆ ಬರಲಿ ಅನ್ನೋದ್ಬಿಟ್ಟು ಜಾಸ್ತಿ ಹಾಕಿ ಸ್ಪ್ರೇ ಮಾಡಿದಾಗ ಗಿಡನೇ ಬರ್ನ್ ಆಗಿ ಹೋಗ್ತಾವೆ ಸರ್. ಹೆವಿ ಸ್ಟ್ರಾಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ರೈತರು ಇದನ್ನ ಲಿಮಿಟಲ್ಲೇ ಬಳಸ್ಬೇಕು ಸರ್. ಇದನ್ನ ನೀವು ಭೂಮಿ ಕೊಡ್ತೀರ ಅಂದಾಗ ಸ್ವಲ್ಪ ವ್ಯತ್ಯಾಸ ಹೆಚ್ಚು ಕಡಿಮೆ ಆದರೂ ತಡ್ಕೊಳ್ಳುತ್ತೆ ಭೂಮಿ. ನೀವು ಸ್ಪ್ರೇಗೆ ಅಂದಾಗ ನಿಮಗೆ ಗಿಡಗಳೇ ಬರ್ನ್ ಆಗಿ ಹೋಗ್ತವೆ.
ಸೊ ಇದನ್ನು 1 ಲೀಟ್ರ್ ನೀರಿಗೆ ನೀವು ಸ್ಪ್ರೇಗಾದರೆ 2ರಿಂದ 3 ml, ಅತಿ ಚಿಕ್ಕ ಬೆಳೆಗಳಿದ್ರೆ 1.5ರಿಂದ 2 ml ಸಾಕು 1 ಲೀಟ್ರ್ ನೀರಿಗೆ. ಭೂಮಿ ಕೊಡ್ತೀರಾ, ನಾವು ನೀರಾವರಿ ಮುಖಾಂತರ ನಾವು ಅಡಿಕೆ ಕೊಡ್ತೀವಿ, ತೆಂಗಿ ಕೊಡ್ತೀವಿ, ಮಾವು, ಸಪೋಟ ಈ ಥರ ಇತ್ಯಾದಿ ಬೆಳೆಗಳಿಗೆ ಕೊಡ್ತೀರಿ, ಗಿಡಗಳಿಗೆ ಕೊಡ್ತೀರಿ ಅಂದಾಗ ನೀವು ಇದನ್ನು 800 ಲೀಟ್ರ್ ನೀರಿಗೆ 1ರಿಂದ 1.5 ಲೀಟ್ರ್ ಇದನ್ನು ಹಾಕ್ಕೊಂಡು ಸಾಧ್ಯವಿದ್ದರೆ 2 kg ಬೆಲ್ಲ ಸ್ವಲ್ಪ ಹಾಕಿ ಇನ್ನೂ ಸ್ವಲ್ಪ ಜೀವಾಣುಗಳು ಡೆವಲಪ್ ಆಗ್ತೇವೆ ಹಾಕಿ ನೀವು ಪ್ರತಿಯೊಂದು ಗಿಡಕ್ಕೂ ಕೊಡ್ತಾ ಬರ್ಬೋದು ಸರ್. ಇದು ಈ ಥರ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಬೆಳೆಗಳಲ್ಲಿ ತುಂಬ ವ್ಯತ್ಯಾಸ ಆಗ್ತದೆ ಸರ್. ಸ್ಪ್ರೇನು ಮಾಡ್ಬೋದು ಮತ್ತು ಹೋಗಿ ಬಡ್ಡಿಗೆ ಡ್ರಂಚಿಂಗು ಮಾಡ್ಬೋದು ಸರ್, ಎರಡಕ್ಕೂ ಬರ್ತದ. ಆ ಥರ ಮಾಡೋದ್ರಿಂದ ಸಾಕಷ್ಟು ಯೂರಿಯಾ ಸಿಗ್ತದ. ಸೊ ಇದನ್ನು ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗ್ತದೆ ಮಣ್ಣಿಗೆ ಮತ್ತೆ ಬೆಳೆಗಳಿಗೆ ಅಂದಾಗ ಸರ್, ಬೆಳೆಗಳಿಗೆ ಬಂದಾಗ ಇದು ತುಂಬಾ ವಿಪರೀತ ಮಳೆ ಆಗಿ ಅಥವಾ ಏನೋ ಒಂದು ಹಳದ ಪಕ್ಕದಲ್ಲೇ ಇರ್ತೋ ಹೊಳೆ ಪಕ್ಕದಲ್ಲಿ ತೋಟಗಳಿದ್ದಾಗ ತುಂಬಾ ಹಳದಿ ಕಲರ್ ಆಗಿರ್ತಾವ ಸರ್, ಯೆಲ್ಲೋ ಕಲರ್ ಬರ್ತವೆ ಗಿಡಗಳು ಅಥವಾ ಯಾವುದೋ ಬೆಳೆ ಬೆಳೀಲಿ. ತುಂಬ ಅಂದರೆ ತುಂಬ ಬೇಗನೆ ಇದು ಗ್ರೀನಿಸ್ ಬರಲಿಕ್ಕೆ ಸಹಾಯ ಮಾಡ್ತದೆ. ತುಂಬ ಗ್ರೀನಿಸ್ ಬರ್ತದೆ ಅಂದರೆ ಯೂರಿಯಾ ಕಂಟೆಂಟ್ಸ್ ಜೊತೆಯಲ್ಲಿ ಇದ್ರಾಗ ಸೂಕ್ಷ್ಮ ಪೋಷಕಾಂಶ, ಲಘು ಪೋಷಕಾಂಶ ತುಂಬ ದೊರೆಯುತ್ತೆ. NPK ಸಿಗುತ್ತೆ, ರಂಜಿಕ, ಕಾರ್ಬನ್, ಪೊಟ್ಯಾಶ್ ಈ ಥರದ್ದು ಸಾಕಷ್ಟು ನ್ಯೂಟ್ರಿಯೆಂಟ್ ಸರ್. ಬರೀ ಇದು ಅಷ್ಟೇ ಅಲ್ಲ, ನೈಟ್ರೋಜನ್ ಅಷ್ಟೇ ಅಲ್ಲ, NPK ಎಲ್ಲ ಇರುತ್ತೆ ಸರ್. ಇದ್ರಾಗ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಇದ್ದಾಗ ಉಳ್ಕಿದ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ರು ಕೂಡ ಎಲ್ಲ ನಿಮ್ಗೆ 16 ಪೋಷಕಾಂಶಗಳು ಇದರಲ್ಲಿ ಲಭ್ಯ ಇರುತ್ತೆ ಸರ್. ಇದನ್ನ ಕಣ್ಣು ಮುಚ್ಕೊಂಡು ರೈತರು ಆದವರು ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳು ಎಲ್ಲ ಸಿಗುತ್ತೆ. 16 ಪೋಷಕಾಂಶಗಳು ಇದರಲ್ಲಿ ಸಿಗುತ್ತೆ. ಬಟ್ ಇದನ್ನು ಬಳಸೋದ್ರಿಂದ ಏನೇನು ಬೆನಿಫಿಟ್ಗಳಿದಾವೆ ನಮ್ಮ ಬೆಳೆಗಳಲ್ಲಿ ಅಂದಾಗ ನಿಮ್ಗೆ ಬೇಗ ಗ್ರೀನಿಸ್ ಬರುತ್ತೆ. ನಿಮ್ಮ 3 ವರ್ಷಕ್ಕೆ ಅಡಿಕೆ ಇವತ್ತು ನಾಟಿ ಮಾಡಿ 3 ವರ್ಷಕ್ಕೆ ಯಾವ ಥರ ಬರುತ್ತೋ ಒಂದೇ ವರ್ಷದಲ್ಲಿ ಈಗ ಫಿಶ್ ಅಮಿನೋ ಆಸಿಡ್ ಅನ್ನು ಬಳಸಿದ್ರೆ ಒಂದೇ ವರ್ಷದಲ್ಲಿ 3 ವರ್ಷ ಬೆಳೆದಷ್ಟು ಗಿಡ ಬೇಗ ಬೆಳೆಯುತ್ತೆ ಸರ್. ಹ್ಯಾವಿಗ್ ಫಾಸ್ಟ್ ಬೆಳೆಯುತ್ತೆ. ಇದಕ್ಕೆ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬರ್ತವೆ ಗಿಡಗಳದ್ದು. ಮತ್ತೆ ಏನಂದ್ರೆ ನಿಮ್ಗೆ ಗ್ರೀನಿಸ್ ಬರುತ್ತೆ, ತುಂಬಾ ಗ್ರೀನಿಸ್ ಬರುತ್ತೆ, ಯಾವಾಗ್ಲೂ ತೋಟ ಗ್ರೀನ್ ಆಗಿ ಕಾಣುತ್ತೆ. ಇದನ್ನ ಬಳಸೋದ್ರಿಂದ ಖರ್ಚು ಕಡಿಮೆ, ಭೂಮಿ ತಾಯಿಗೂ ಒಂದು ಒಳ್ಳೆ ನಾವು ಔಷಧಿ ಅಂದ್ರೆ ಅಮೃತ ಕೊಟ್ಟಂಗೆ ಆಗುತ್ತೆ. ಈಗ ಕೆಮಿಕಲ್ ಯೂರಿಯಾ ಬಂದ್ಬಿಟ್ರೆ ಒಂದು ದೊಡ್ಡ ವ್ಯತ್ಯಾಸನೇ ಇದೆ. ಯೂರಿಯಾದ್ದು ಮಾತಾಡ್ತಾ ಕೂತ್ರೆ ಟೈಮ್ ಸಾಲಲ್ಲ. ಬಟ್ ಯೂರಿಯಾ ಬಳಸೋದ್ರಿಂದ ಭೂಮಿ ಬರ್ಡ್ ಆಗ್ತದ, ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಅದಕ್ಕೇನು ಎಷ್ಟೋ ಜನ ರೈತರು ಏನ್ ಮಾಡ್ತಾರಂದ, ಸರ್ ನಮ್ಮ ಯೂರಿಯಾ ಹಾಕಿದ್ರೆ ಬೆಳಿತೈತೆ ತಪ್ಪು ಕಲ್ಪನೆ ಆಗಿದೆ ಸರ್. ಯೂರಿಯಾ ಹಾಕಿದ್ರೆ ಭೂಮಿ ಬೆಳೆಯುತ್ತೇನೋ ಇದೇನು ಹುಚ್ಚ ಕಲ್ಪನೆ ಆಗಿಬಿಡುತ್ತೆ ರೈತರು. ಅದೇ ನಮ್ಮ ಯೂರಿಯಾ ಹಾಕಿದ್ರೆ ಬೆಳಿತೈತೆ ಅಂತಂದು ತಿಳ್ಕೊಂಬಿಟ್ಟವ್ರೆ. ಬಟ್ ಈ ಥರ ಇದಾವಂತ ಎಷ್ಟೋ ಜನ ರೈತರಿಗೆ ಗೊತ್ತೂ ಇಲ್ಲ ಸರ್. ನಮ್ಮ ಭಾಗದ ಎಷ್ಟೋ ಜನ ಕೆಲವು ರೈತರು ನೋಡ್ತಿರ್ತಾನಲ್ಲ ಗೊತ್ತಿಲ್ಲ. ಬಟ್ ಇದನ್ನು ಬಳಸೋದ್ರಿಂದ ನಿಮ್ಗೆ ಖರ್ಚು ಕಡಿಮೆ ಆಗ್ತದ, ಮಣ್ಣು ಉಳಿತದ, ಬೇಗ ನಿಮ್ಗೆ ಈಗ ಕಮರ್ಷಿಯಲ್ ಕ್ರಾಪಿಗಂತೂ ತುಂಬ ಫಾಸ್ಟಾಗಿ ಬೆಳಿತವೆ. ಒಂದು ಹೊರತುಪಡಿಸಿ ಬಯಲು ಸೀಮೆಯಲ್ಲಿ ಹೆಸರು, ಕಡಲೆ, ಜೋಳ, ಮೆಣಸಿನ್ಕಾಯಿ, ಈ ಥರ ಮೆಕ್ಕೆಜೋಳ ಆಗಲಿ, ಸೂರ್ಯಕಾಂತಿ ಆಗಲಿ, ಈ ಥರ ನಾನಾ ಬೆಳೆಗಳಿಗೂ ಕೂಡ ಇದು ಬಳಸ್ಕೊಂಡು ನಾವು ಸ್ಪ್ರೇ ಬಳಸ್ಕೊಂಡು ನಾವು ತುಂಬ ಉತ್ತಮವಾದಂಥ ಫಲಿತಾಂಶ ಕಾಣ್ಬೋದು ಸರ್. ಮತ್ತು ಇದನ್ನು ಹೊರತುಪಡಿಸಿ ಇದಕ್ಕೆ ಮಣ್ಣು ಮೃದು ಆಗ್ತದೆ. ಭೂಮಿ ಕೆಮಿಕಲ್ಗೂ ಇದಕ್ಕೂ ವ್ಯತ್ಯಾಸ ಗಜಾಂತರ ವ್ಯತ್ಯಾಸ ಇದೆ ಸರ್. ಕೆಮಿಕಲ್ ಏನಾಗ್ತದೆ ಈಗೆಲ್ಲ ನೋಡ್ರಿ ನೀವು FID ಲಿಂಕ್ ಮಾಡಿಬಿಟ್ಟೆ ನಾವು ಗೊಬ್ಬರನ ತರಿಸ್ಕೊಳ್ತೀವಿ. ಎಕರೆಗೆ ಒಂದು ಚೀಲ, ಅದು ಲಿಮಿಟ್ ಅಲ್ಲಿ ಕೊಡ್ತಾ ಇದ್ದಾರೆ ಸರ್ ಗೌರ್ಮೆಂಟ್ದವ್ರು. ಅದು ಕೊಡೋ ಉದ್ದೇಶ ಏನಂದ್ರೆ ಆದಷ್ಟು ರೈತರು ಕೆಮಿಕಲ್ ಅನ್ನ ಕಡಿಮೆ ಮಾಡಲಿ ಅನ್ನೋ ಉದ್ದೇಶದಿಂದ ಈ ತರ ಮಾಡ್ತಾ ಇದಾರೆ. ಮೊದಲೆಲ್ಲ ಇದು ಕೆಮಿಕಲ್ ಇರಲಿಲ್ಲ ಸರ್. ಇದು ಈ ತರ ನಮ್ಮ ಸಾವಯವ, ನಮ್ಮ ಹಿರಿಕರೆಲ್ಲ ಸಾವಯವ ಕೃಷಿಕನೇ ಮಾಡ್ಕೊಂಡ್ ಬಂದವ್ರ. ಬಟ್ ಈಗೇನಾಗಿದೆ ಅಂದ್ರೆ ನಮ್ಮ ಖರ್ಚುನು ಜಾಸ್ತಿ ಆಗಿದೆ, ಆದಾಯ ಕಡಿಮೆ ಆಗ್ತಾ ಇದೆ. ಈ ಕೆಮಿಕಲ್ ಒಂದು 20 ಚೀಲ ಗೊಬ್ಬರ ಕೆಮಿಕಲ್ ಒಂದು ಎಕರೆಗೆ ಹಾಕಿದಾಗ 20 ಟನ್ ಕಬ್ಬು ಬೆಳೆ ಕ್ಯಾಪಾಸಿಟಿ ಇಲ್ಲ, ಅಷ್ಟು ಭೂಮಿ ಎಲ್ಲ ಫಲವತ್ತತೆ ಕಳ್ಕೊಂಡ್ಬಿಟ್ಟಿದೆ ಸರ್. ಸೊ ಅದಕ್ಕೆ ಈ ಥರ ನಾವು ಸಾವಯವದಲ್ಲಿ ಇದು ಕಡಿಮೆ ರೇಟಲ್ಲಿ ಕಡಿಮೆ ದರದಲ್ಲಿ ನಾವು ಕೃಷಿ ಮಾಡ್ತೀವಿ ಅಂದರೆ ಇದು ಒಂದು ಹೆಚ್ಚು ಕಡಿಮೆ ನೀವು 4 ರಿಂದ 5 ಎಕರೆ ತೋಟಕ್ಕಾಗತ್ತೆ ಸರ್. ಇದು ಒಂದು 5 ಲೀಟರ್ ಕ್ಯಾನ್ 4 ರಿಂದ 5 ಎಕರೆಕ್ಕೆ ಇದು ದುಡ್ಡು ಬಂದ್ಬಿಟ್ಟು 3,000 ಆಗುತ್ತೆ ಸರ್. ಈ 3,000ದಲ್ಲಿ 5 ಎಕರೆ ನಾವು ಮೇಂಟೈನ್ ಮಾಡ್ಬೋದು, 4 ರಿಂದ 5 ಎಕರೆ ಮೇಂಟೈನ್ ಮಾಡ್ಬೋದು ಅಡಿಕೆ ತೋಟದಲ್ಲಿ. ಆದ್ರೆ ಒಂದು 50 kg ಬ್ಯಾಗ್ ತಗೊಂಡ್ರೆ 1 ಎಕರೆ ವರ್ಷ ಪೂರ್ತಿ ಆಗುವಷ್ಟು ಆಗತ್ತೆ ಸರ್. ಇದು 1 ಎಕರೆಗೆ 1 ವರ್ಷ ಪೂರ್ತಿ ಆಗುತ್ತೆ. 3,000 ಖರ್ಚು ಮಾಡಿದ್ರೆ 1 ರಿಂದ 2 ಎಕರೆ 1 ವರ್ಷ ಪೂರ್ತಿ ನಾವು ಮೇಂಟೈನ್ ಮಾಡ್ಬೋದು. ಬಟ್ ಇದ್ರ ಜೊತೆ ನಮ್ಮ ಭೂಮಿನೂ ಉಳಿತದ, ಮತ್ತೆ ನಾವು ಗೊಬ್ಬರಕ್ಕೆ ಅಳೆದಾಡುವಂತ ಪರಿಸ್ಥಿತಿನೂ ಬರಲ್ಲ. ಈ ನಮ್ಮ ರೈತರು ಸರ್ ನೋಡ್ತಾರ ಎಲ್ಲ ಹೆಂಗ್ ಮಾಡ್ತೀರಿ ಸರ್? ಹಾಂ ಸರ್, ನೀವು ಯಾವ ಥರ ಕಳಿಸ್ತೀರಿ ಸರ್? ಸರ್ ಇದನ್ನು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ನಿಮ್ಮ ನಾನು ಕರ್ನಾಟಕ ಅಲ್ಲದೇ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಇಲ್ಲೆಲ್ಲ ಕಳಿಸ್ಕೊಡ್ತಾ ಇದ್ದೀನಿ ಸರ್. ತುಂಬಾ ಬೇಡಿಕೆ ಇದೆ. ಹೊರ ರಾಜ್ಯಕ್ಕೆ ಸರ್ ನನ್ನ ಕಡೆ ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ನಾವು ಎಲ್ಲ ಬುಕ್ಸ್ ಅಲ್ಲಿ ಇದು ಮಾಡ್ಕೊಂಡಿರ್ತೀವಿ ನಾವು. ಇದೆಲ್ಲ ನಾವು ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಕೂಡ ಕಳಿಸ್ತಾ ಇದ್ದೀನಿ. ಈ ಫಿಶ್ ಟಾನಿಕ್ ಅಂತೂ ತುಂಬಾ ಅಂದ್ರೆ ಇತ್ತೀಚೆಗೆ ತುಂಬಾ ಬೇಡಿಕೆ ಬರ್ತಾ ಇದೆ.
ಯಾರಿಗೆಲ್ಲ ನಮಗೆ ಫಿಶ್ ಟಾನಿಕ್ ಅಂದರೆ ಸಾವಯವ ಯೂರಿಯಾ ಬೇಕು, ಯೂರಿಯಾಕ್ಕೆಲ್ಲ ಯಾರು ಪರದಾಡ್ತಿದ್ದಾರೋ ಅವರೆಲ್ಲ ಇದನ್ನ ಕಣ್ಣು ಮುಚ್ಕೊಂಡು ಇದು ಫಿಶ್ ಅಮಿನೋ ಆ್ಯಸಿಡ್ನ ಬಳಸ್ಬೋದು ಸರ್. ಇದರಿಂದ ಖರ್ಚು ಕಡಿಮೆ, ಆದಾಯನೂ ಜಾಸ್ತಿ, ಮಣ್ಣು ಉಳಿತದ. ಮುಂದಿನ ಫ್ಯೂಚರ್ಗೆ ನಮಗೆ ಮಣ್ಣು ಉಳಿತದ, ಹೊರತುಪಡಿಸಿ ನಿಮ್ಗೆ ಖರ್ಚುನೂ ಕಡಿಮೆ ಬರ್ತದ, ನಮ್ಗೆ ಆದಾಯನೂ ಜಾಸ್ತಿ ಆಗಿ ಸರ್. ಗಿಡ ಅಂತೂ ತುಂಬ ಗ್ರೀನಿಸ್ ಬರುತ್ತೆ. ಓಕೆ ನೋಡ್ರಿ ಸ್ನೇಹಿತರೆ, ಇವತ್ತು ನಮಗೇನಂದ್ರೆ ಒಂದು ಒಳ್ಳೆ ಆದಾಯ ಬೇಕು, ಖರ್ಚು ಕಡಿಮೆ ಇರಬೇಕು. ಜೊತೆಗೆ ಇವತ್ತು ನಾವೇನೋ ರಾಸಾಯನಿಕ ಕೃಷಿಯಿಂದ ನಾವು ಭೂಮಿ ಬರಡು ಮಾಡಕತ್ತೀವಿ. ಆ ಬರಡು ಬೇಡ, ನಮ್ಮ ಮತ್ತೆ ಹಿಂದೆ ಹಿರಿಯರು ಯಾವ ವ್ಯವಸ್ಥೆಯಲ್ಲಿದ್ದರು ಅದೇ ರೀತಿಯಾಗಿ ನಾವೊಂದು ಒಳ್ಳೆ ಭೂಮಿ ಇನ್ನೊಂದು ನಮ್ಮ ಜನ್ರೇಷನ್ಗೆ ಕೊಡೋಣ ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಂದು ನಿಮಿಷ ಇದ್ರಾಗ ಇನ್ನೊಂದು ಆ್ಯಡ್ ಮಾಡಿ. ಇದು ರೇಟು ಸರ್ ಒಂದು ನಿಮಿಷ ಸರ್. ಈಗ ನಾವು ಏನಂದ್ವಿ ಎಲ್ಲ ತಯಾರು ಮಾಡೋದಾಯ್ತು ರೀ, ಬಳಕೆ ಆಯ್ತು, ಇದನ್ನ ಕಳಸ ವ್ಯವಸ್ಥೆನೇ ಕೂರಿರ್ ಮುಖಾಂತರ ಆಯ್ತು. ಆದ್ರೆ ರೇಟ್ ಬಂದು ಹೆಂಗೆ ಸರ್? ಇದು ರೇಟ್ ಬಂದು 400 ರೂಪಾಯಿ ಲೀಟರ್ ಸರ್. 400 ರೂಪಾಯಿ ಲೀಟರ್ ಕೊಡ್ತಾ ಇದ್ದೀನಿ. 400 ರೂಪಾಯಿ 400 ರೂಪಾಯಿ 1 ಲೀಟರ್ ಸರ್. 1 ಲೀಟರ್ 5 ಲೀಟರ್ ಕ್ಯಾನಲ್ ಸರ್. 5 ಲೀಟರ್ ಕ್ಯಾನೆ ಕಳ್ಸೋದು ಸರ್. ನಾನು 5 ಲೀಟರ್ ಕ್ಯಾನ್ಗೆ 3000 ಆಗ್ತದೆ. 3000 ಈ ಕ್ಯಾನ್. ಬಟ್ ಇದು ಕೊರಿಯರ್ ಸರ್ವಿಸ್ ಫ್ರೀ ಇರುತ್ತೆ, ಯಾರಿಗೂ ಸರ್ವಿಸ್ ಚಾರ್ಜ್ ಇರಲ್ಲ. ನಿಮ್ಮ ತಾಲೂಕಿನವರೆಗೂ ನಾನು ಕಳ್ಸಿಕೊಡು, ನಿಮ್ಮ ಊರಿಗೆ ನಿಮ್ಮ ತಾಲೂಕಿನವರೆಗೆ ಕಳ್ಸಿಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಸರ್. ಇದು 3000 ರೂಪಾಯಿಗೆ 5 ಲೀಟರ್ ಸರ್. ಇದು 3000 ಕ್ಯಾನ್ ಬಂತು ಸರ್. ಕೊರಿಯರ್ ಸರ್ವಿಸ್ ಕೊರಿಯರ್ ಸರ್ವಿಸ್ ಚಾರ್ಜ್ ಫ್ರೀ ಸರ್. ಇದು ಅದೆಲ್ಲ ಸೇರಿಸಿ ಇವತ್ತು 3000 ರೂಪಾಯಿ ಒಂದು ಟಿನ್ ಕೊಡ್ತಾ ಇದೀವಿ ಸರ್. 5 ಲೀಟರ್ ಟಿನ್ನು. ಎಲ್ಲೇ ಇರಲಿ ಸರ್ ನಮ್ಮ ರಾಜ್ಯದಾಗ. ನಮ್ಮ ರಾಜ್ಯ ಅಲ್ಲ ಸರ್, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ರಾಜ್ಯಕ್ಕೂ ಕಳಿಸ್ತೀರಿ. ತುಂಬಾ ಬೇಡಿಕೆ ಇದೆ ಸರ್, ಇದಕ್ಕೆ ತುಂಬಾ ಬೇಡಿಕೆ ಇದೆ. ನೋಡ್ರಿ ಸ್ನೇಹಿತರೆ, ಬರೇ ನಮ್ಮ ರಾಜ್ಯ ಅಲ್ಲ, ಹೊರ ರಾಜ್ಯಕ್ಕೂ ಕಳಿಸ್ತಾರ. ಅದು 5 ಲೀಟರ್ ಕ್ಯಾನ್ 3000 ಸರ್. 3000 ಸರ್. 600 ರೂಪಾಯಿ ಲೀಟ್ರು. 600 ರೂಪಾಯಿ ಲೀಟ್ರ್ ಹಂಗೆ ಸಿಗುತ್ತೆ. ನೀವು ಬೇಕಾದ್ರೆ ನಮ್ಮ ಇದರಲ್ಲಿ ಸ್ಕ್ರೀನ್ ಪ್ಲೇ ಆಗ್ತಿರ್ತೀವಿ ಫೋನ್ ನಂಬರ್ಗೆ ನೀವು ಸಂಪರ್ಕ ಮಾಡಿ, ನೀವು ಕೂರಿಯರಿಂದ ನೀವು ತರಿಸ್ಬೇಕು.